ಒಂದು ರಿಲೀಸ್ ಮಾಡಿದ್ದಾರೆ. ಆ ಸಾಂಗ್ ಟೈಮಲ್ಲಿ ಈ ತರ ಮಾಡಿದ್ದಾರೆ. ಮೇಡಮ್ ಪ್ರಪಂಚ ಬೇರೆ ಕೊಲೆ ಆಗಿಲ್ವಾ? ಸಾವಿರಾರು ಜನ ಕೊಲೆ ಮಾಡ್ತಾವ್ರೆ, ಅವ್ರಿಗೆಲ್ಲ ನ್ಯಾಯ ಕೊಡ್ಸಿದ್ರ ನೀವು? ಎಷ್ಟೋ ಜನ ಕೊಲೆ ಮಾಡಿ ರೌಡಿಗಳು ಆಚೆ ಅವ್ರೆ, ಇವ್ರನ್ನ ಏನಕ್ಕೆ ಮೇಡಮ್ ಇಷ್ಟೊಂದು ಟಾರ್ಗೆಟ್ ಮಾಡ್ತಿದ್ದೀರಾ? ಇಂಡಿಯಾದಲ್ಲಿ ಇದೇ ಫಸ್ಟ್ ಮಾಡ್ರ ನಾವೇ ನಮ್ ಬಾಸ್ ಮಾಡಿರೋ ತಪ್ಪಪ್ಪ ಅಂತ ಹೇಳೋಣ. ಯಾರೋ ಸಹಪಾಠಿಗಳ ಜೊತೆಲಿ ಅವ್ರು ಮಾಡಿರೋದು ಇದು. ಎಲ್ಲಿ ವಿಡಿಯೋ ತೋರಿಸಿ ಚುಚ್ತಾವ್ರ ಏನಾರು ನಮ್ ಬಾಸು. ಸುಪ್ರೀಂ ಕೋರ್ಟ್ ಅಲ್ಲಿ ನಿಮ್ಗೆ ಏನಾರು ವಿಡಿಯೋ ಅಪ್ಡೇಟ್ ಮಾಡೋರ? ಇದ್ರ ಬಗ್ಗೆ ಖುಷಿ ಪಡೋ ವಿಷಯ ಅಂತೂ ಏನಿಲ್ಲ ಮೇಡಮ್. ನೀವು ಮೀಡಿಯಾದವ್ರು ಏನಂದ್ರೆ ಬರೀ ಇವತ್ತು ಹಬ್ಬ ಬೇರೆ ಬಂತು, ಯಾವ್ದೋ ಗೌರಿ ಹಬ್ಬ, ಒಳ್ಳೆ ಊಟ ಮಾಡಕ್ಕೋಸ್ಕರ ಬಂದಿದ್ದೀರಾ, ಸರಿನಾ? ಅವ್ರು ಮೇಡಮ್ ನೀವು ಮೀಡಿಯಾ ತೋರಿಸ್ತಾ ಇರೋದು ಅವ್ರ ಹೆಸರಲ್ಲೇನೆ, ಬೇರೆ ಹೆಸರು ತೋರಿಸ್ತಾ ಇಲ್ಲ, ಸರಿನಾ? ಬೆಳಗ್ಗೆ ಏನ್ ತೋರಿಸಿಲ್ವಲ್ಲ, ಅವ್ರು ಬರ್ತಾನೂ ಇಲ್ಲ ಬ್ರೋ. ಇವಾಗ ನೋಡಿ ಮೇಡಮ್, ಅವರು ಒಂದು ರಿಲೀಸ್ ಮಾಡಿದ್ದಾರೆ. ಆ ಸಾಂಗ್ ಟೈಮಲ್ಲಿ ಈ ತರ ಮಾಡಿದ್ದಾರೆ. ನಾಳೆ ಬಂದು ಇಂಡಿಪೆಂಡೆನ್ಸ್ ಡೇ ಬೇರೆ ಸರಿನಾ? ಅಲ್ಲ, ಕೋರ್ಟ್ ಮುಂದೆ ನೋಡಿ ಮೇಡಮ್, ಕಾನೂನ್ ಮುಂದೆ ಎಲ್ಲಾರು ತಲೆ ಬಗ್ಗಿಸ್ತೀವಿ ಮೇಡಮ್. ಕಾನೂನ್ಗಿಂತ ದೊಡ್ಡವ್ರು ಯಾರು ಇಲ್ಲ, ಕರೆಕ್ಟಾ? ಮೇನ್ ಕಾನೂನ್ಗೆ ಎಲ್ಲಾರು ತಲೆ ಬಗ್ಗಿಸ್ತೀವಿ. ಬಟ್ ಈ ವ್ಯಕ್ತಿ ವಿಚಾರದಲ್ಲಿ ಮಾತ್ರ ಏನಕ್ಕೆ ಈ ತರ ಮಾಡ್ತಿದ್ದೀರಾ ಅಂತ ನಾವು ಕೇಳೋದು. ಪ್ರಪಂಚದಲ್ಲಿ ಎಲ್ಲೋ ಅಲ್ಲ ಮೇಡಮ್, ಪ್ರಪಂಚದಲ್ಲಿ ಬೇರೆ ಎಲ್ಲೋ ಕೊಲೆ ಆಗಿಲ್ವಾ ಮೇಡಮ್? ಕೇಳ್ತಾರೆ, ಪ್ರಪಂಚದಲ್ಲಿ ಬೇರೆ ಎಲ್ಲೋ ಕೊಲೆ ಆಗಿಲ್ವಾ? ಸಾವಿರಾರು ಜನ ಕೊಲೆ ಮಾಡ್ತಾವ್ರೆ, ಅವ್ರಿಗೆಲ್ಲ ನ್ಯಾಯ ಕೊಡ್ಸಿದಿರಾ ನೀವು? ಎಲ್ಲರಿಗೂ ನ್ಯಾಯ ಕೊಡ್ಸಿದಿರಾ ನೀವು? ಹ್ಞೂ ಮೇಡಮ್, ನಾವು ಕೇಳ್ತಾ ಇರೋದು ಎಲ್ಲರಿಗೂ ನ್ಯಾಯ. ಇರಪ್ಪ ಎಲ್ಲರಿಗೂ ನಿಮ್ ಕಡೆ ಎಲ್ಲಾರ ಕಡೆ ನ್ಯಾಯ ಕೊಡ್ಸಿದಿರಾ ಮೇಡಮ್ ನೀವು? ಒಂದ್ ನಿಮಿಷ ಇರಪ್ಪ ಮೇಡಮ್, ಎಲ್ಲಾ ಕೊಲೆಗೂ ನ್ಯಾಯ ಕೊಡ್ಸಿದೀರಾ ನೀವು ಮೀಡಿಯಾದಲ್ಲಿ? ಆಗಿಲ್ಲ ತಾನೆ? ಎಷ್ಟೋ ಜನ ಕೊಲೆ ಮಾಡಿ ರೌಡಿಗಳು ಆಚೆ ಅವ್ರೆ, ಇವ್ರನ್ನ ಏನಕ್ಕೆ ಮೇಡಮ್ ಇಷ್ಟೊಂದು ಟಾರ್ಗೆಟ್ ಮಾಡ್ತಿದ್ದೀರಾ? ನಾವು ಕೇಳ್ತಾ ಇರೋದು, ಇವ್ರ ಒಬ್ಬರನ್ನ ಏನಕ್ಕೆ ಇಷ್ಟೊಂದು ಟಾರ್ಗೆಟ್ ಮಾಡ್ತಿದ್ದೀರಾ ನೀವು? ಮೇಡಮ್ ತಪ್ಪು ನೋಡಿ ಮೇಡಮ್, ಎಲ್ಲರೂ ಮಾಡಿದ್ದಾರೆ, ಇವ್ರೊಬ್ಬರನ್ನೇ. ಒಂದೇ ನಿಮಿಷ ಮೇಡಮ್, ಹೌದೌದು, ಅವ್ರೊಬ್ಬರನ್ನ ಟಾರ್ಗೆಟ್ ಮಾಡಿದ್ರೆ ತಪ್ಪಲ್ವಾ? ಒಬ್ಬ ಇಂಡಿಯಾದಲ್ಲಿ ಇದೇ ಫಸ್ಟ್ ಮಾಡ್ರ ಇಂಡಿಯಾದಲ್ಲಿ ಇದೇ ಫಸ್ಟ್ ಮಾಡ್ರ ಹೇಳಿ. ಅಲ್ಲ, ಇದೊಂದೇ ಮಲ್ಡ್ರ ಆಗಿದ್ರೆ ನಾವೇ ನಮ್ ಬಾಸ್ ಮಾಡಿರೋ ತಪ್ಪಪ್ಪ ಅಂತ ಹೇಳೋಣ. ಅದು ನಮ್ ಬಾಸು ಮಲ್ಡ್ರು ಮಾಡಿಲ್ಲ, ಯಾರೋ ಸಹಪಾಠಿಗಳ ಜೊತೆಲಿ ಅವ್ರು ಮಾಡಿರೋದು ಇದು. ನಮ್ ಬಾಸ್ ಮಾಡಿಲ್ಲ. ಈಗ್ಲೂ ಹೇಳ್ತೀವಿ, ಪ್ರಾಣಿ ಪಕ್ಷಿಗಳಿಗೆ ನೋವಾದ್ರೆ ಅವ್ರ ಪಾಪ ಅಷ್ಟೊಂದು ಅವ್ರು ಅದ್ರ ಮೇಲೆ ಕೇರ್ ತಗೊಳ್ಳೋರು, ಇನ್ನು ಅವ್ರನ್ನ ಮರ್ಡರ್ ಮಾಡೋ ಅಷ್ಟು ಅವ್ರು ಅಷ್ಟೊಂದು ಅಭಿಬೇಕಿನ? ಅವೆಲ್ಲ ಸುಳ್ಳು ಮೇಡಮ್. ಅನ್ನಿಸ್ತದ ನಿಮ್ಗೆ, ಯಾಕೆಂದ್ರೆ ಮೈಕ್ ಹಿಡಿತಿರಲ್ಲ, ಅನ್ಸ್ಬೇಕು. ಹೌದೌದು, ಇರ್ಲಿ, ಸರಿನಾ? ಕೇಳಿ, ಇನ್ನೇನ್ ಕೇಳಿ ಹೇಳಿ. ನಾವು ಕೊಲೆ ಮಾಡಿಲ್ಲ ಅಂತಲೇ ಹೇಳ್ತೀವಿ. ಈಗ್ಲೂ ದರ್ಶನ್ ಸರ್ ಕೊಲೆ ಮಾಡಿಲ್ಲ. ಎಲ್ಲಿ ವಿಡಿಯೋ ತೋರಿಸಿ ಚುಚ್ತಾವ್ರ ಏನಾರು ನಮ್ ಬಾಸು ಚುಚ್ತಾವ್ರ? ತೋರ್ಸಿ ವಿಡಿಯೋ ತೋರ್ಸಿ. ಸುಪ್ರೀಂ ಕೋರ್ಟ್ ಅಲ್ಲಿ ನಿಮ್ಗೆ ಏನಾರು ವಿಡಿಯೋ ಅಪ್ಡೇಟ್ ಮಾಡೋರ? ನೋಡು, ದರ್ಶನ್ ಸರ್ ಚುಚ್ತಾವ್ರೆ ಅಂತ ತೋರ್ಸವ್ರ? ಅದೇನೋ ಇಲ್ಗೋದ್ಬಿಟ್ಟ ಅಲ್ಗೋದ್ಬಿಟ್ಟ ಅಲ್ಲಿ ಬೀಜ ಅದ್ ಕಿತ್ತಾಕ್ಬಿಟ್ಟ ಅವ್ನ ಏನೇನೋ ಹೇಳ್ತಾರ. ಏನ್ರಿ ಅದು ರೀ? ನಿಜ ಇದ್ರೆ ನಿಜ ಹೇಳ್ಬೇಕು. ಅಲ್ಲಿ ಇಲ್ಲಿ ಸುಮ್ನೆ ಇದ್ರಿ, ಅದ್ ಕೆಳಗೆಲ್ಲ ಮಾತಾಡ್ದ ಪ್ರಥಮ ಸುಮ್ನೆ ಇದ್ರಿ. ಆಗ ಈಗ ಇವ್ರು ಮಾತಾಡಿಕ್ ಬಂದ್ರಿ, ಅಷ್ಟೊಂದು ಕೊಲೆ ಆಗೈತೆ ಅಂತ ಹೇಳ್ತಿದ್ದೀರಾ ನೀವೇ, ಮೀಡಿಯಾದವ್ರು ಹೇಳ್ತಾರ, ನಾವ್ ಹೇಳ್ತಾ ಇಲ್ಲ, ಸರಿನಾ? ಆ ಕೊಲೆಗಳ ನ್ಯಾಯ ಕೊಡ್ಸಿದ್ದೀರಾ? ನಾನ್ ನಿಮ್ಮನ್ನ ಕೇಳ್ತಾ ಇರೋದು ಮೇಡಮ್. ಆ ಧರ್ಮಸ್ಥಳದಲ್ಲಿ ಅಷ್ಟೆಲ್ಲ ಕೊಲೆ ಆಗೈತೆ ಅಂತ ನ್ಯೂಸ್ ಮೀಡಿಯಾದವ್ರು ನೀವೇ ಪ್ರಸಾರ ಮಾಡ್ತಿದ್ದೀರಾ. ಆ ಕೊಲೆಗಳ ನ್ಯಾಯ ಕೊಡಿಸ್ತಿದ್ದೀರಾ ಮೇಡಮ್? ಅದನ್ನ ಮಾತ್ರ 2 ದಿನ ತೋರಿಸ್ತೀರಾ, 3 ದಿನ ತೋರಿಸ್ತೀರಾ, ಬಟ್ ಆಮೇಲೆ ಮುಚ್ಚಾಕ್ಬಿಡ್ತೀರಾ. ಒಂದೇ ನಿಮಿಷ ರೀ, ಸರಿನಾ? ಒಂದ್ ನಿಮಿಷ ಇರಪ್ಪ. ಅದಕ್ಕೆಲ್ಲ ನ್ಯಾಯ ಕೊಡಿಸ್ತಿದ್ದೀರಾ ನೀವು? ಏನ್ ಅಮ್ಮಮ್ಮ 2 ದಿನ 3 ದಿನ ಚಾನಲ್ ತೋರಿಸ್ತೀರಾ ಮೇಡಮ್? ಸಂವಿಧಾನ ಬರ್ದಿರೋದು ಅಂಬೇಡ್ಕರ್ ಅವರು ಮೇಡಮ್. ಅವ್ರ ಮುಂದೆ ಯಾರು ದೊಡ್ಡವರಲ್ಲ, ಕರೆಕ್ಟಾ? ಅಂಬೇಡ್ಕರ್ ನಾವು ಅಷ್ಟೇ ಗೌರವ ಕೊಡ್ತೀವಿ, ಅವ್ರ ಮುಂದೆ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ. ಬಟ್ ನಾವು ಕೇಳ್ತಾ ಇರೋದು ಎಲ್ಲಾ ಕೊಲೆಗೂ ನೀವು ನ್ಯಾಯ ಕೊಡಿಸ್ತಿದ್ದೀರಾ? ಇದೇ ತರ ಬಂದು ಕ್ಯಾಮ್ರಾ ಹಿಡ್ತಿದ್ದೀರಾ? ಒಬ್ಬ ನಾರ್ಮಲ್ ಪರ್ಸನ್ ಒಬ್ಬ ಕೊಲೆ ಮಾಡ್ದ, ಅವನ ಬಗ್ಗೆ ಇಷ್ಟೇ ತೋರಿಸ್ತೀರಾ ನೀವು? ಹೇಳಿ. ಹೌದು ಮೇಡಮ್, ನಾವು ಒಂದ್ ಹೆಣ್ಮಕ್ಳು ನ್ಯಾಯ ಸಿಗ್ಲಿ ಅಂತಾನೆ ಮಾತಾಡ್ತಿದೀವಿ ಮೇಡಮ್, ಸರಿನಾ? ಇರಿ, ನಾವು ಒಂದ್ ಹೆಣ್ಮಗು ನ್ಯಾಯ ಸಿಗ್ಲಿ ಅಂತಾನೆ ಮಾತಾಡ್ತಾ ಇದೀನಿ. ಮೊನ್ನೆ ರೀಸೆಂಟ್ ಅಲ್ಲಿ ಯಾವ್ದೋ ಒಬ್ಬ ಯೂಟ್ಯೂಬರ್ ಮೇಲೆ ಅಲ್ಲೇ ಮಾಡಿದ್ದಾರೆ, ಅದಕ್ಕೆ ನೀವು ನ್ಯಾಯ ಕೊಡ್ಸಿದ್ದೀರಾ? ಒಂದೇ ನಿಮಿಷ, ಅದಕ್ಕೆ ನೀವು ನ್ಯಾಯ ಕೊಡ್ಸಿದ್ದೀರಾ? ಕರೆಕ್ಟಾ ಮೇಡಮ್? ನ್ಯಾಯ ಅಂದ್ರೆ ಎಲ್ಲರಿಗೂ ಒಂದೇ ತರ ಇರ್ಬೇಕು. ಒಬ್ಬ ಮನುಷ್ಯನ ಇಷ್ಟೊಂದು ಟಾರ್ಗೆಟ್ ಮಾಡೋದು ತಪ್ಪು ಮೇಡಮ್, ಓಕೆನಾ? ಹೈಕೋರ್ಟ್ ಅಲ್ಲಿ ಬೇಲ್ ಆಗಿದೆ, ಸುಪ್ರೀಂ ಕೋರ್ಟ್ ಅಲ್ಲಿ ಅದ್ ಹೆಂಗೆ ಇದು ಬೇಲ್ ರದ್ದು ಮಾಡ್ತಾರೆ? ಯಾರೋ ಪ್ಲಾನ್ಗಳು ಮಾಡ್ಕೊಂಡೇ ಮಾಡಿರೋದು ಇದು, ಸುಮ್ನೆ ಯಾರು ಮಾಡಿಲ್ಲ.
ಮೇಡಮ್ ಅವ್ರು ರಾಜರ ತರನೇ ಬರ್ತಾರೆ ಮೇಡಮ್, ಓಪನ್ ಆಗಿ ಹೇಳ್ತೀನಿ ಕೇಳಿ. ರಾಜದ ಬಂದಂಗೆ ಬರ್ತಾರೆ. ಅವ್ರ ಆಚೆ ಇದ್ರು ರಾಜ್ಯನೇ, ಒಳಗಡೆ ಇದ್ರು ರಾಜ್ಯನೇ. ಸರಿನಾ? ಅಭಿಮಾನಿ ಮನಸ್ಸಲ್ಲಿ ದೇವ್ರ ತರ ಇರ್ತಾರೆ. ಸರಿನಾ ಮೇಡಮ್? ಅವ್ರ ಫ್ಯಾನ್ಸ್ ಆಗಿ ತುಂಬಾನೇ ಮೆರೆಸ್ತೀವಿ ಹೊರತು ಕಮ್ಮಿ ಅಂತೂ ಮಾಡಲ್ಲ. ಅವ್ರಿಗಿನ್ನೂ ಫ್ಯಾನ್ ಜಾಸ್ತಿ ಆಯ್ತಾರೆ ಮೇಡಮ್. ನೀವು ಹಿಂಗೆ ಕ್ಯಾಮ್ರಾ ಹಿಡಿತಾ ಇದ್ರೆ ಅವ್ರು ಇನ್ನೂ ಫ್ಯಾನ್ ಜಾಸ್ತಿ ಆಯ್ತಾರೆ ಹೊರತು ಇಲ್ಲ ಖಂಡಿತ ನೀವು ಹಿಡಿದಷ್ಟು ಒಳ್ಳೇದೇ ಆಗೋದು. ಸರಿನಾ? ಅವ್ರ ಹೆಚ್ಚು ಮಾತ್ರ ಒಳಗೋಗಲ್ಲ. ನಾನು ಹೇಳ್ತೀನಿ ಕೇಳಿ, ಒಳ್ಳೆಯವರಾಗೆ ಆಚೆ ಬರ್ತಾರೆ ಮೇಡಮ್. ಅದೇ ಮೇಡಮ್ ನಾವು ಕೇಳಿದ್ರು, ಒಳ್ಳೆಯವರಾಗೆ ಆಚೆ ಬರ್ತಾರೆ. ಸರಿನಾ? ನೀವು ಎಷ್ಟು ಮೀಡಿಯಾದವ್ರು ಅವ್ರ ಬಗ್ಗೆ ಹೆಸರು ಹೇಳ್ತೀರಾ ಅಷ್ಟು ಜನಗಳ ಮನಸ್ಸು ಅಚ್ಚಾಗಿ ಉಳಿದ್ಬಿಡ್ತಾರೆ ಅವರು. ಕರೆಕ್ಟಾ? ನೀವು ಮೀಡಿಯಾ ಕ್ಯಾಮ್ರಾ ನೀವೇ ಆಫ್ ಮಾಡಿದ್ರು ಅವ್ರ ಡಿ ಬಾಸ್ ಹೆಸರು ಆಫ್ ಆಗಲ್ಲ. ನೋಡಿ ಮೇಡಮ್. ಹೊಡಿರಪ್ಪ. ಅದೇ ಈಗ ಸುಪ್ರೀಂ ಕೋರ್ಟ್ ಇಂದ ಬೇಲ್ ರದ್ದಾಗಿದೆ ದರ್ಶನ್ ಅವರಿಗೆ, ಹೆಂಗೆ ನಿಮ್ ಅಭಿಮಾನಿಗಳಿಗೆ ಇದು ಒಂದು ಸಂಕಷ್ಟ ಅಂತ ಹೇಳ್ಬೋದು. ಸುಪ್ರೀಂ ಕೋರ್ಟ್ ಇಂದ ಆದೇಶ ಆಗಿರೋದ್ರಿಂದ ಬೇಲ್ ರದ್ದಾಗಿದೆ ದರ್ಶನ್ ಅವರಿಗೆ, ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಇದಕ್ಕೆ ತುಂಬಾ ಬೇಜಾರಿದೆ. ಅದೇ ಈಗ ಬಾಸ್ನ ಇಲ್ಲಿ ಅನ್ನಪೂರ್ಣೇಶ್ವರಿ ಸ್ಟೇಷನ್ ಕರ್ಕೊಂಡ್ ಬಂದಿದ್ದಾರೆ, ನೋಡ್ಬೇಕು. ಹೌದು, ನಮ್ ಬಾಸ್ನ ನೋಡಕ್ ಬಂದಿದೀವಿ ಇಲ್ಲಿ, ನೋಡೋಣ ಏನಾಗುತ್ತೆ. ಆದಷ್ಟು ಬೇಗ ಆಚೆ ಬರ್ಲಿ ಅಂತ ಮನಸ್ಪೂರ್ವಕ ಹೇಳ್ಕೊತೀನಿ. ಈಗ 2 ವರ್ಷ ಗಂಟ ದರ್ಶನ್ ಅವರು ಆಚೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ, ಏನ್ ಹೇಳ್ತೀರಾ ಇದಕ್ಕೆ? ಅದು ಟಿವಿಯರ್ ಹೇಳ್ತಾ ಇರೋದು, ಅದು ಟಿವಿಯರ್ ಹೇಳ್ತಾ ಇರೋದು. ಆ 2 ವರ್ಷ ಏನಿಲ್ಲ, ಟಿವಿಯರು ಒಂದ್ಸಲಿ ತಮಿಳ್ನಾಡಲ್ಲಿ ಬರ್ತಾವ್ರೆ ಅಂತ ಒಂದ್ಸಲಿ ಹೇಳ್ತಾರೆ, ಒಂದ್ಸಲಿ ಇಲ್ಲಿ ಯಾವ್ದೋ ಮೈಸೂರಲ್ಲಿ ಅವನೇ ಅಂತ ಒಂದ್ಸಲಿ ಹೇಳ್ತಾರೆ. ಈ ಟಿವಿಯರ್ ಅರ್ಧ ಸುಳ್ಳು ಹೇಳೋದು, ಹೇಳ್ಬೇಕು ಅರ್ಧ ಸುಳ್ಳು ಹೇಳೋದು ಟಿವಿಯರ್ ನ್ಯೂಸ್ ಸರಿ, ಅರ್ಧ ಸುಳ್ಳು ಹೇಳೋದು. ಆಮೇಲೆ ಈಗೇನು ಆಗ್ಯದೆ ಅಂದ್ರೆ, ಈಗ ಗಣೇಶ್ ನಬ್ಬ ಬೇರೆ ಗೊತ್ತಾದೆ, ಯಾವ್ದು ಆರ್ಕೆಸ್ಟ್ರಾ ಇಲ್ವಲ್ಲ, ಯಾವ್ದು ಆರ್ಕೆಸ್ಟ್ರಾ ಇಲ್ಲ ನೋಡಿ. ಟಿವಿ ನ್ಯೂಸ್ ಅವ್ರಿಗೆ ಇದೊಂದು ಆರ್ಕೆಸ್ಟ್ರಾ ಮಾಡ್ಕೊಂಡು ಆರಾಮಾಗಿ ಜಿಂಗಲಕ ಜಿಗ ಜಿಗ ಅಂತ ಆಡೋದು ಅಷ್ಟೇ. ಇದು ಈಗ ಅದೊಂದು ಹೇಳಕ್ ಇಷ್ಟಪಡ್ತೀನಿ, ಇದು ಆರ್ಕೆಸ್ಟ್ರಾ ಮಾಡ್ಕೊಂಡವ್ರು ಅಷ್ಟೇ. ಟಿವಿ ನ್ಯೂಸ್ ಅವ್ರು ಆರ್ಕೆಸ್ಟ್ರಾ ಒಂದ್ ತಿಂಗಳೆಲ್ಲ ಈಗ ಗಣೇಶನ್ ಬಿಡ್ಬೇಕಲ್ವ ನಾವು, ಡೈಲಿ ಇದೆ. ಏನಿಲ್ಲ ದರ್ಶನ್ ನೋವಾಗ್ತಾ ಇದೆ ಸರ್ ನಿಮ್ಗೆ ಅಭಿಮಾನಿಗಳಿಗೆ? ನಮಗ್ ತುಂಬಾ ನೋವಾಗ್ತಾ ಇದೆ, ಅವ್ರನ್ನ ಈ ದೃಶ್ಯ ನೋಡಿದಾಗ ತುಂಬಾ ನೋವಾಗ್ತಾ ಇದೆ. ಯಾರು ಮಾಡ್ಬಾರ್ದು ತಪ್ಪೇನ್ ಮಾಡಿಲ್ಲ, ಎಲ್ಲಾರ್ಗು ಇದೇ ತರ ಕೇಸು ಎಲ್ಲರಿಗೂ ಫಿಟ್ ಮಾಡಿ ಇದೇ ತರ ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡ್ತಾರೆ ಅಂದ್ರೆ ಒಂದು ಖುಷಿ ಪಡ್ತೀವಿ. ದರ್ಶನ್ ವಿಚಾರದಲ್ಲೇ ಇದೊಂದು ಮಾತ್ರ ಹೇಳ್ತಾವ್ರೆ ಅಂದ್ರೆ ಬಹಳ ಬೇಜಾರಾಯ್ತೈತೆ ಅಷ್ಟೇ. ಈಗ ಸಾಮಾನ್ಯವಾಗಿ ನಾನ್ ಏನಾರ ಮಲ್ಡ್ರು ಮಾಡ್ದೆ ಅಂತ ತಿಳ್ಕೊಳ್ಳಿ, ನಾನ್ ಮಲ್ಡ್ರು ಮಾಡಿದ್ರೆ ಇದೇ ತರ ತೋರಿಸ್ತಾರ? ಮಲ್ಡ್ರು ಮಾಡಿದ್ರೆ ಇದೇ ತರ ನ್ಯೂಸ್ ಅವ್ರ ಕೈಯಲ್ಲಿ ಅವೆಲ್ಲ ಆಗಲ್ಲ. ನಾವೆಲ್ಲ ಮಾಡಿದ್ರೆ ಯಾರು ತೋರ್ಸಲ್ಲ, ನಮ್ ಬಾಸ್ ಮಾಡಿದ್ರೆ ಮಾತ್ರ ಅವೆಲ್ಲ ಆಗೋದು. ನಾಳೆ ನಮ್ದು ಬಾಸ್ದು ಒಂದು ಆಡಿಯೋ ಏನೋ ರಿಲೀಸ್ ಆಗ್ತಾ ಇದೆ, ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ. ಆದ್ರೆ ನಮ್ಗೆ ನೆಮ್ಮದಿಯಾಗಿ ಇರಕ್ ಆಯ್ತಾ ಇಲ್ಲ. ಯಾಕೆ ಅಂದ್ರೆ ನಮ್ ಬಾಸ್ ಬೇರೆ ಇವತ್ತು ಜೈಲ್ ಅರೆಸ್ಟ್ ಮಾಡೋರಲ್ವಾ, ಇನ್ ಕೇಸ್ ನಮ್ಗೆ ತುಂಬಾ ನೋವಾಗ್ತಾ ಇದೆ. ಆದ್ರೂ ನಾವು ಬಾಸ್ ಹಿಟ್ ಮಾಡೇ ಮಾಡ್ತೀವಿ ಫಿಲಿಮ್, ಅದೊಂದು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಅದು ಅವ್ರು ಮಾಡಿರೋ ಕಥೆಗಳು ಏನಿಲ್ಲ. ಹಂಗಾರೆ ಹೆಣ್ಮಕ್ಳಿಗೆ ಆತರ ಮೆಸೇಜ್ ಮಾಡೋದು ಅವ್ನ್ ಎಂತ ಕಾಮಕ್ ನನ್ ಮಗ, ಅವ್ನ್ ಎಂತ ಕಾಮಕ. ಏನೇ ಇದ್ರು ನಮ್ ಬಾಸ್ಗೆ ಫ್ಯಾನ್ಸ್ ಹಾಕಿದ್ದಾರೆ, ಅದೇ ಸಾಕು, ಅದೇ ಸಾಕು. ಯಾರೇನೇ ಅಂದ್ರು ಕೂಡ ಮಾತು ತಿಳ್ಕೊಳ್ಳಿ, ಯಾರೇನೇ ಅಂದ್ರು ಕೂಡ ಡೆವಿಲ್ ಕ್ರೇಜ್ ನ ಬಾಸ್ ಕೇಸ್ ನ ಬಿಟ್ ಮಾಡೋ ಮಗ ಯಾವೊಂದು ಇಲ್ಲ. ಹೌದು, ನಾವ್ ಯಾವತ್ತಿದ್ರು ನಮ್ ಡಿ ಬಾಸ್ ಜೊತೆ ನಾವ್ ಇದ್ದೇ ಇರ್ತೀವಿ. ಅವರು ಇಷ್ಟಪಡ್ತೀವಿ. ಫ್ರೀಡಮ್ ಫೈಟರ್ ಅಲ್ಲ. ಹೌದು, ಏನ್ ಗಾಂಧೀಜಿನ ಅವನು ಗಾಂಧೀಜಿನ ಸುಭಾಷ್ ಚಂದ್ರ ಬೋಸ ನಮ್ಮನೆ ಹೆಣ್ಮಕ್ಳಿಗೆ ಮಾಡಿದ್ರು ಅದೇ ಮಾಡ್ತಿದ್ದೆ ನಾನು. ನಮ್ಮನೆ ಹೆಣ್ಮಕ್ಳಿಗೆ ಮೆಸೇಜ್ ಮಾಡಿದ್ರೆ ಅದೇ ಮಾಡ್ತಿದ್ದೆ. ನನಗೂ 5 ವರ್ಷ ಜೈಲಲ್ಲಿ ಬೇಜಾರಿಲ್ಲ ನಮ್ಗೆ. ಮೇಡಮ್ ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ? ಇದಕ್ಕೆ ಒಂದೇ ಒಂದು ಕೇಸ್ ನ ಮುಚ್ಚಾಗೋಕೆ, ಒಂದೇ ಒಂದು ಕೇಸ್ ನ ಮುಚ್ಚಾಗೋಕೆ ಒಂದು ಕೇಸ್ ನ ಮುಚ್ಚಾಕೋಕೆ ಇಷ್ಟೆಲ್ಲ ಕುತಂತ್ರ, ಬಟ್ ಒಂದೊಂದು ಕನ್ಫರ್ಮ್ ಮೇಡಮ್, ಒಂದೊಂದು ಸತ್ಯ. ಸೌಜನ್ಯ ಕೇಸ್ ಮುಚ್ಚಾಕಬೇಕು ಅಂತ ಇದ್ದಾರೆ ಅಲ್ವಾ ಮೇಡಮ್? ರಮ್ಯಾ ಮೇಡಮ್ ಇವಾಗ ದರ್ಶನ್ ಈಗ ಅಪರಾಧಿ ಆಗಿಲ್ಲ, ಏನಿಲ್ಲ, ಇನ್ನು ಶಿಕ್ಷೆಗೆ ಏನು ಅವರು ಒಳಗೊಂಡಿಲ್ಲ. ಅವ್ರು ಯಾರು ತೀರ್ಮಾನ ಕೊಡಕ್ಕೆ ಅದು ನಮ್ದು ಅವ್ರ ಮೇಲೆ ಆಕ್ರೋಶ ಅಷ್ಟೇ. ಈಗ ವಿಷ್ಣುವರ್ಧನ್ ಸರ್ದು ಸಮಾಧಿ ಹೊಡೆದವ್ರೆ, ಅದ್ರ ಬಗ್ಗೆ ಏನಾರು ಟ್ವಿಟರ್ ಮಾಡವ್ರ? ಯಾರ್ ನೀವು ಬೇಡ ರೀ, ನೀವು ಮಾಡ್ಬೇಡಿ. ರಮ್ಯಾ ಮೇಡಮ್ ಮಾಡವ್ರ ಅಂತದ್ರ ಬಗ್ಗೆ ಧ್ವನಿ ಎತ್ಬೇಕು ಅವ್ರು. ಇದ್ಯಾವ್ದೋ ಬಂದ್ಬಿಟ್ಟು ಎಲ್ರಿ ಟ್ವಿಟರ್ ಮಾಡವ್ರ? ಎಷ್ಟ್ ದಿವಸ ಆಯ್ತು? ಸೌಜನ್ಯ ಕೇಸಲ್ಲಿ ಏನಾರ
ಸೌಜನ್ಯಕ್ಕೆ ನ್ಯಾಯ ಸಿಗ್ಲಿ ಅಂತ ಯಾವ್ದಾರ ಟ್ವೀಟ್ ಮಾಡೋರ? ಸೌಜನ್ಯಕ್ಕೆ ನ್ಯಾಯ ಸಿಗ್ಲಿ ಅಂತ ದರ್ಶನ್ ಅವ್ರೆ ನಿಮ್ಮ ಹೆಣ್ಮಕ್ಳಿಗೆ ಏನಾರ ಮಾಡಿದ್ರೆ ಏನ್ ಮಾಡ್ತಿದ್ರಿ? ಸೌಜನ್ಯ ಕೇಸ್ ಪಾಠ ಮೇಡಮ್ ಇದು. ಈಗ ರಮ್ಯಾ ಮೇಡಮ್ ಅವರು ಅವ್ರಿಗೆ ಮೆಸೇಜ್ ಹೋಗಿ ಕಂಪ್ಲೇಂಟ್ ಕೊಟ್ಟವ್ರೆ. ಸೌಜನ್ಯ ಕೇಸ್ 15 ವರ್ಷ ಬಂತು. 15 ಮೇಡಮ್ ಈಗ ಮನೆಯಲ್ಲಿ ತಡ್ರಿ ಇಲ್ಲಿ ಕೇಳ್ರಿ, ಮನೆಯಲ್ಲಿ ಪ್ರೆಗ್ನೆನ್ಸಿ ಎಂಟಿ ಮಾಡಿಕೊಂಡು ನಮ್ಗೆ ನಮ್ಮ ಮನೆ ಹೆಣ್ಮಕ್ಳಿಗೆ ಮೆಸೇಜ್ ಮಾಡ್ಕೊಂಡು ಹಿಂಗ್ ಕುಂತ್ರೆ ಕಾನೂನು ಇರುತ್ತೆ. ಅದು ಈಗ ನನ್ ಮನೇಲಿ ನಾನ್ ಒಂದ್ ಹಳ್ಳಿ ಹುಡುಗ ಅಂತ ಕೇಳಿ ಇಲ್ಲಿ ಹಳ್ಳಿ ಹುಡುಗ ನನ್ ಮನೆ ಹೆಣ್ಮಕ್ಳಿಗೆ ಮೆಸೇಜ್ ಮಾಡೋದಕ್ಕೆ ಫಸ್ಟ್ ಏಡ್ಗೆ ಹೋಗಿ ಕೈಯೇ ಮಾಡೋದ್ ನಾವು, ಸರಿನಾ? ಅದೊಂದು ಮಿಸ್ ಆಗಿ ನಾವು ಮಾಡ್ತೀವಿ ಅಂತ ನಾವು ದರ್ಶನ್ ಕೊಲೆ ಮಾಡವ್ರ? ಹೇಳಿ ಕಂಪ್ಲೇಂಟ್ ಕೊಡ್ತಾರೆ ಮೇಡಮ್. ಏನ್ ಮಾಡ್ತಾರೆ? ಕಂಪ್ಲೇಂಟ್ ಕೊಡಲ್ಲ ರೀ. ಯಾರು ಹೇಳಿದ್ ಕಂಪ್ಲೇಂಟ್? ಅವರು ಕಂಪ್ಲೇಂಟ್ ಕೊಟ್ರೆ ಮರ್ಯಾದೆ ಹೋಗುತ್ತೆ ಅಂತ ಅನ್ಸ್ತಾರೆ. ಅದನ್ನ ತಿಳ್ಕೊಳ್ಳಿ. ಮಿಡಲ್ ಕ್ಲಾಸ್ ಯಾರು ಕೂಡ ಕಂಪ್ಲೇಂಟ್ ಮಾಡಕ್ ಹೋಗಲ್ಲ. ಯಾರು ಕಂಪ್ಲೇಂಟ್ ಮಾಡಕ್ ಕೊಲೆ ಯಾರು ಮಾಡವ್ರಿ? ದರ್ಶನ್ ಸರ್ ಕೊಲೆ ಮಾಡಿಲ್ಲ. ಅವ್ರ ಜೊತೆ ಇರೋರು ಯಾರೋ ಅವಿವೇಕಿಗಳು ಮಾಡಿರ್ಬೇಕಷ್ಟೇ. ದರ್ಶನ್ ಸರ್ ಕೊಲೆ ಮಾಡಿಲ್ಲ. ಕಮೆಂಟ್ಸ್ ಹಾಕಿದ್ರು ಅಂತ ಹೇಳಿದ್ರು. ಯಾರು ಬಾಸ್ ಅಭಿಮಾನಿಗಳು ಹಾಕವ್ರೆ ಅಂತ ಯಾವ್ದಾರ ನ್ಯೂಸ್ ಅಲ್ಲಿ ತೋರಿಸಿದ್ರ? ಅವ್ರು ಕಮೆಂಟ್ ಹಾಕೋರು ಯಾರು ಬಾಸ್? ಇವಾಗ ಕಮೆಂಟ್ ಹಾಕ ಇಷ್ಟು ಜನ ಅವ್ರೆ. ಬಾಸ್ ಬಂದ್ ಹೇಳವ್ರ? ಯಾರ್ಯಾರು ಬಾಸ್ ಬಂದ್ ಹೇಳವ್ರ? ಅನ್ನದಾತ ಪ್ರಭುಗೆ ದೇವ್ರು ಎಲ್ಲಿರ್ತದೆ ಅಲ್ಲಿಗೆ ಹೋಯ್ತಾರೆ.